ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್ ತಮ್ಮ ಪೂರ್ತಿ ಹೆಸರು? ಸರ್ ಚಿಕ್ಕಬಸವರಾಜು ಅಂತ. ಓಕೆ ಸರ್. ಸರ್ ಯಾವ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ ಸರ್? ನಾನು ಪೂರಿಗಾಲಿ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀನಿ ಸರ್. ಪುರಿಗಾಲಿ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಾ? ಉಲ್ಲಂಬಳ್ಳಿ ಗ್ರಾಮ. ಉಲ್ಲಂಬಳ್ಳಿ ಗ್ರಾಮ ಪುರಿಗಾಲ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀನಿ ಸರ್. ಓಕೆ ಸರ್. ಸರ್ ಇದೇ ಮೊದಲನೇ ಬಾರಿ ನಿಂತು ಮೊದಲನೇ ಬಾರಿನೇ ಗೆದ್ದಿದ್ದ ತಾವು? ನಾನು 3ನೇ ಬಾರಿ ಗೆದ್ದಿದ್ದೀನಿ ಸರ್. ಸರ್ 3ನೇ ಬಾರಿ ಗೆದ್ದಿದ್ದೀರಾ? ಓಕೆ ಸರ್. ಸರ್ 3ನೇ ಬಾರಿ ನಿಂತು 3ನೇ ಬಾರಿನೂ ಕೂಡ ಗೆದ್ದು ಒಂದು ಉಪಾಧ್ಯಕ್ಷರಾಗಿದ್ದೀರಾ ಸರ್. ತಮಗೆ ಹೇಗೆ ಅನಿಸ್ತಾ ಇದೆ ಸರ್? ಸರ್ ನಾನು ಮೊದಲನೇ ಬಾರಿ ಗೆದ್ದೆ ಮೆಂಬರ್ ಆಗಿದ್ದೆ. 2ನೇ ಬಾರಿ ಗೆದ್ದೆ ಉಪಾಧ್ಯಕ್ಷ ಆದೆ. ಅನಂತರ ಅಧ್ಯಕ್ಷನಿಗೆ ಅವಕಾಶ ಸಿಕ್ತು, ಅಧ್ಯಕ್ಷ ಆದೆ. ಮತ್ತೆ ಈಗ 3ನೇ ಬಾರಿ ಗೆದ್ದೆ ಉಪಾಧ್ಯಕ್ಷ ಅವಕಾಶ ಸಿಕ್ತು. ಪ್ರಕಾರ ಉಪಾಧ್ಯಕ್ಷನಾಗಿದ್ದೀನಿ ಸರ್. ಈಗ ಅಂದರೆ ಪಂಚಾಯತಿನಲ್ಲಿ ಹೊಸ ಸದಸ್ಯರುಗಳಿರೋದ್ರಿಂದ ನಾನು ಒಬ್ಬನೇ ಅಳಬ ಇರೋದು. ಈಗ ಆ ದೃಷ್ಟಿಯಿಂದ ಈಗ ಆಡಳಿತದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು. ಹಿರಿಯಾಗಿದ್ದೆ ನೀನು ಇದ್ರೆ ನಿಮ್ಮ ಮಾರ್ಗದರ್ಶನ ಹೇಳ್ಬೋದು ಇಲ್ಲ ಉಳಿಕೆ ಸದಸ್ಯರಿಗೆ, ಹೊಸ ಸದಸ್ಯರಿಗೆ ಅಂದ್ಬಿಟ್ಟು ನಮ್ಮ MLA ನರೇಂದ್ರ ಸ್ವಾಮಿ ಅವರಂತ ನರೇಂದ್ರ ಸ್ವಾಮಿ ಅವರು ಕಾಂಗ್ರೆಸ್ ಶಾಸಕರು ಅವರು ನಮಗೆ ಉಪಾಧ್ಯಕ್ಷ ಸ್ಥಾನ ಕೊಡಿಸಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವಿಲ್ಲಿ ತನಕ ನಮ್ಮ ಗ್ರಾಮ, ಪಕ್ಕ ಗ್ರಾಮ ಎಲ್ಲ ಕಡೆನೂ ಜನಕ್ಕೆ ಒಂದು ಬಡ ಜನರಿಗೆ ಸವಲತ್ತು, ಸರ್ಕಾರಿ ಸವಲತ್ತು ಸಿಗಲಿ. ಈ ಬೇರೆ ಹಣ ಉಳ್ಳವರಿಗೆ ಸವಲತ್ತುಗಳು ಕಡಿಮೆ ಆಗ್ತಾ ಹೋಗಲಿ ಅನ್ನೋ ದೃಷ್ಟಿಯಿಂದ ನಾವು ಬಡವರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಬಂದಿದ್ದೀವಿ ಸರ್. ಓಕೆ ಸರ್. ಸರ್ ನೀವು ರಾಜಕೀಯಕ್ಕೆ ಬರಬೇಕು ಅಂದ್ರೆ ಯಾವ್ದಾರ ಸಂಘ ಸಂಸ್ಥೆ ಕಡೆಯಿಂದ ಬಂದ್ರಾ ಇಲ್ಲ ಸ್ವ ಇಚ್ಛೆಯಿಂದ ಬಂದ್ರಾ ಸರ್? ಇಲ್ಲ, ಸಂಘ ಸಂಸ್ಥೆ ಕಡೆಯಿಂದ ಬರಲಿಲ್ಲ ಸರ್. ನಮ್ಮ ನರೇಂದ್ರ ಸ್ವಾಮಿ ಅವರು ನಮ್ಮ ಗ್ರಾಮಕ್ಕೆ ವಿಸಿಟ್ ಕೊಟ್ಟರು. ನಾನು ಸದಸ್ಯನಾಗಿದ್ದೆ. ಇದರಲ್ಲಿ ನನ್ನ ಭೇಟಿ ಮಾಡಿದ್ರು ಅವರು. 9-4 ಜನ ಮೆಂಬರ್ ಗೆಲ್ಸ್ಕೊಂಡಿದ್ಯಾ, ನಮ್ಮ ಜೊತೆ ಹಿರಿಯಪ್ಪನೇ ಅಂತ ಮಾಡ್ಕೊಂಡ್ರು ಸರ್. ಆ ಹೊತ್ತಿಂದ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಟ್ಕೊಂಡು ನಾವು ಹಿಂದ್ಗಡೆ ಇದ್ದೀವಿ ಸರ್. ಓಕೆ ಸರ್. ಸರ್ ನಿಮಗೆ ರಾಜಕೀಯದಲ್ಲಿ ಗುರುಗಳು ಅಂತ ಯಾರಿದ್ದಾರೆ ಸರ್? ನರೇಂದ್ರ ಸ್ವಾಮಿ ಅವರೇ ಗುರುಗಳು ಅಂತ ಹೇಳಿ ಶಾಸಕರು. ಓಕೆ ಸರ್. ಸರ್ ಪ್ರೆಸೆಂಟ್ ತಮ್ಮ ಗ್ರಾಮದಲ್ಲಿ ಅತಿ ಹೆಚ್ಚು ಕುಂದುಕೊರತೆಗಳು ಅಂದರೆ ಏನೇನಿದೆ ಸರ್? ಸರ್ ಕುಂದುಕೊರತೆ ಈಗ ಮಾಮೂಲಿ ನೀರಿನ ಸಮಸ್ಯೆ ಬರ್ತಾ ಇತ್ತು. ಅದನ್ನು ಪಂಚಾಯತ್ ಸ್ವಲ್ಪ ಲೇಟಾಗಿ ಮಾಡ್ತು ಅಂದರೆ ನಮ್ಮ ಸ್ವಇಚ್ಛೆ ನಮ್ಮ ಕತ್ತಲೆ ಮಾಡಿಸಿ ಜನರಿಗೆ ನೀರಿನ ಸವಲತ್ತು ಕೊಡ್ತಾ ಮಾಡಿಸಿ ಆಮೇಲೆ ಬೇಕಾದ್ರೆ ಬಿಲ್ಲು ಅಂತ ಮಾಮೂಲಿ ಅದೇನು ಕೊಡಬೇಕು ಆ ಲೇಬರ್ನ ಅವ್ರ ಹತ್ರ ಇಸ್ಕೊಡ್ತಿದ್ವಿ ಸರ್, ಅಷ್ಟೇ. ಓಕೆ ಸರ್. ಸರ್ ಪ್ರೆಸೆಂಟ್ ತಮ್ಮ ಊರಿನ ಗ್ರಾಮದ ಜನತೆ ನಿಮ್ಮ ಹತ್ರ ಬಂದು ಯಾವ ಒಂದು ಸಮಸ್ಯೆ ಬಗ್ಗೆ ಹೆಚ್ಚಾಗಿ ಹೇಳ್ಕೊತಾರೆ ಸರ್? ಸರ್ ನಮ್ಮಲ್ಲಿ ಮಾಮೂಲಿ ಬೀದಿ ದೀಪದ ಬಗ್ಗೆ ಹೇಳ್ತಾರೆ ಸರ್, ಮೋರಿ ಕಟ್ಕೊಂಡಿರೋದ್ರ ಬಗ್ಗೆ ಹೇಳ್ತಾರೆ, ಕುಡಿಯೋ ನೀರದ್ದು ಹೇಳ್ತಾರೆ. ಇಲ್ಲ ಮಾಮೂಲಿ ಈಗ ಏಜ್ ಆಗಿರೋದು ಸರ್ಕಾರ ಸವಲತ್ತಲ್ಲಿ ಪೆನ್ಷನ್ ಬರ್ತವೆ, ಅದ್ರ ಬಗ್ಗೆ ಹೇಳ್ಕೊತಾರೆ. ವೃದ್ಧಾಪ್ಯ ವೇತನದ ಬಗ್ಗೆ ಕೇಳ್ಕೊತಾರೆ. ಓಕೆ ಸರ್. ಅಂದ್ರೆ ಒಂದು ಮೂಲಭೂತ ಸೌಕರ್ಯಗಳ ಕೊರತೆ ಇರೋದ್ರಿಂದ ಅದನ್ನ ಒಂದು ಅನುಕೂಲ ಮಾಡಿ ಒಂದು ನಿವಾರಣೆ ಮಾಡ್ಕೊಡಿ ಅಂತ ಕೇಳ್ಕೊತಾರೆ. ಅದು ಮಾಡ್ತಾ ಇದೀವಿ ಸರ್. ಓಕೆ ಸರ್. ಆದಷ್ಟು ಕೈಲಾದಷ್ಟು ಒಂದು ಮಟ್ಟಿಗೆ ಒಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್. ಸರ್ ಪ್ರೆಸೆಂಟ್ ಸರ್ಕಾರದಿಂದ ಅನುದಾನ ಅಂತ ಬಂದ್ರೆ ಈ ಬಾರಿ ನೀವು ಮೊದಲು ಯಾವ ಕೆಲಸನ ಮಾಡ್ಸಕ್ಕೆ ಇಷ್ಟಪಡ್ತೀರಾ ಸರ್? ಸರ್ಕಾರದಿಂದ ಅನುದಾನ ಬಂದ್ರೆ ಸರ್, ಸರ್ಕಾರದ ಅನುದಾನ ಅಂತ ಸರ್, ಈಗ ಸರ್ಕಾರ ಅನುದಾನ ಇಂತಿದ್ದಕ್ಕೆ ಅಂತ ಒಂದು ಆದೇಶ ಬರ್ತದೆ ಸರ್. ಒಳ ಚರಂಡಿಗೆ ಇಷ್ಟು ಮಾಡಬೇಕು, ಚರಂಡಿಗೆ ಎಷ್ಟು ಕೊಡಬೇಕು ಅಂತ ಬರ್ತದೆ, ರಸ್ತೆಗೆ ಹಾಕಬೇಕು ಅಂತ ಬರ್ತದೆ. ವೈಯಕ್ತಿಕವಾಗಿ ಫಲಾನುಭವಿಗೆ ಕೊಡುವಂಥದ್ದು ಇರ್ತದೆ. ಈಗ ಉದಾಹರಣೆಗೆ ಈ ರಾಜೀವ್ ಗಾಂಧಿ ರೋಜ್ಗಾರ್ ಯೋಜನೆ, ರಾಷ್ಟ್ರೀಯ ಗಾಂಧಿ ಯೋಜನೆಯಲ್ಲಿ ಹೌದು ದೈನಿಕ ಕೊಟ್ಟಿಗೆ ಒಂದು ಅವಕಾಶ ಇದೆ ಬಡವರಿಗೆ, ಅದಕ್ಕೆ ಅವಕಾಶ ಕೊಡಬೇಕು ನಾವು. ಹೌದು. ಇನ್ನು ಮಾಮೂಲಿ ರಸ್ತೆಗಳಿಗೆ ಮಾಡ್ಕೊಡ್ಬೇಕು, ರಸ್ತೆಗಾಮರಿಗೆ ಮತ್ತೆ ಡ್ರೈನೇಜ್ ಕ್ಲೀನಿಂಗ್. ಓಕೆ ಸರ್. ಅಂದ್ರೆ ಒಂದು ಮತ್ತೆ ಮನೆಗಳು ಅನುದಾನದಲ್ಲಿ ಬರೋ ಮನೆಗಳು ಮಾಮೂಲಿ ಗ್ರಾಮ ಸಭೆಯಲ್ಲಿ ಆಯ್ಕೆ ಆಗಬೇಕು ಸರ್. ವಾರ್ಡ್ ಸಭೆ ಫಸ್ಟ್ ಮಾಡ್ತೀವಿ ನಾವು. ವಾರ್ಡ್ ಸಭೆಯಲ್ಲಿ ಆಯಾ ಊರಲ್ಲಿ ಮುಖಂಡರು ಆ ಚುನಾಯಿತ ಪ್ರತಿನಿಧಿಗಳು ಸೇರಿಸ್ಕೊಂಡು ಒಂದು ಆಯ್ಕೆ ಮಾಡ್ಕೊತೀವಿ. ಆನಂತರ ಗ್ರಾಮ ಸಭೆ ಇಟ್ಕೊಂಡು ಗ್ರಾಮ ಸಭೆಯಲ್ಲಿ ಹೆಸರನ್ನು ಘೋಷಣೆ ಮಾಡಿ ಆಯ್ಕೆ ಮಾಡ್ಕೊತೀವಿ ಸರ್. ಅದು ವೈಯಕ್ತಿಕವಾಗಿ ನಮ್ಗೆ ಬೇಕು ಅವ್ನು ಬೇಕು ಅಂತ ರಾಜಕೀಯ ಬೆಳವಣಿಗೆ ಇಲ್ಲ ಸರ್. ಅದರಲ್ಲಿ ತೀರಾ ಬಡವರು ಯಾರಿದ್ದಾರೆ ಅವ್ರಿಗೆ ಆದ್ಯತೆ ಕೊಡ್ತಾ ಇದೀವಿ ಸರ್. ಓಕೆ ಸರ್, ಒಳ್ಳೆ ಕೆಲಸ ಸರ್. ಅಂದ್ರೆ ಒಂದು ಏನ್ ಜನರ ಬೆಂಬಲಕ್ಕೆ ನಿಂತು ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ರೆ, ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಒಂದು ಅಭಿವೃದ್ಧಿ ಮಾಡ್ತಾ ಇದ್ರೆ. ಹೌದು ಸರ್. ಓಕೆ ಸರ್. ಸರ್ ಪ್ರೆಸೆಂಟ್ ರಾಜಕೀಯಕ್ಕೆ ವಿದ್ಯಾರ್ಹತೆ ಬೇಕಾ ಬೇಡವಾ ಸರ್? ಸರ್ ವಿದ್ಯಾರ್ಹತೆ ಈಗ ಅವನ್ ಜನರಲ್ ನಾಲೆಡ್ಜಲ್ಲಿ ಇಂಪ್ರೂವ್ ಆಯ್ತು ಅಂದ್ರೆ ವಿದ್ಯಾರ್ಹತೆ ಅವನಿಗೆ ಅವಶ್ಯಕತೆ ಇಲ್ಲ. ಅಂದ್ರೆ ಒಂದು ತಿಳುವಳಿಕೆ ಇರಬೇಕು, ಬುದ್ಧಿಶಕ್ತಿ ಇರಬೇಕು. ಓಕೆ. ಈಗ ಹೆಬ್ಬೆಟ್ಟು ಮಾಡ್ತಿರ್ತಕ್ಕಂಥ ನಮಗೆ ವಿದ್ಯಾವಂತರೇ ಇಲ್ಲ. ಹೆಬ್ಬೆಟ್ಟಿನವ್ರಿಗೆ ಆಡಳಿತ ಚುಕ್ಕಾಣಿ ಹಿಡಿದು ಚೆನ್ನಾಗಿ ಅಭಿವೃದ್ಧಿ ಕೆಲಸಗಳು ಮಾಡ್ಕೊಂಡ್ಬಂದವ್ರೆ. ಅದು ನಮ್ಮ ಕಣ್ಣು ಮುಂದೆನೂ ಇದೆ. ಈಗ ಹಿಂದೆ ನಮ್ಮ ಮಾಜಿ ಅಧ್ಯಕ್ಷಗಳಿದ್ರು, ಅವರೆಲ್ಲ ಹೆಬ್ಬೆಟ್ಟಿನವರೇ ಇದ್ದಿದ್ದು. ಅವ್ರು ಆಡಳಿತ ಮಾಡ್ಕೊಂಡ್ಬಂದ್ರು. ಜನನ ಸಂಘಟನೆ ಆ ರೀತಿ ಕ್ರೋಢೀಕರಿಸ್ಕೊಂಡು ಅವ್ರನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ಬಂದ್ರು. ಆ ಒಂದು ಮಾರ್ಗದರ್ಶನ ನಾವು ವಿದ್ಯಾವಂತರಾಗಿ ಇದ್ಕೊಂಡು
ಅವರ ಮಾರ್ಗದರ್ಶನ ನಾವು ಮುಂದುವರಿಯೋಣ ಅನ್ನೋ ಒಂದು. ಅಂದ್ರೆ ಜನರ ಮಧ್ಯೆ ಇದ್ದು ಅವರ ಕಷ್ಟ ಸುಖ ನೋಡಿದ್ರೆ ಒಂದು ಬುದ್ಧಿಶಕ್ತಿ ಸಾಕು, ತಿಳುವಳಿಕೆ ಸಾಕು ಅಭಿವೃದ್ಧಿ ಕೆಲಸಕ್ಕೋಸ್ಕರ. ವಿದ್ಯಾರ್ಥಿ ಏನ್ ಬೇಕಾಗಿಲ್ಲ. ವಿದ್ಯಾರ್ಥಿ ಅವನು ಇದು ವೈಯಕ್ತಿಕ ಇದಕ್ಕಾಗಿ ವಿದ್ಯಾರ್ಥಿ ಮಾಡ್ಕೋಬೇಕಷ್ಟೇ ಸರ್. ಓಕೆ ಸರ್. ಸರ್ ಅಟ್ ಪ್ರೆಸೆಂಟ್ ರಾಜಕೀಯಕ್ಕೆ ಯುವಕರು ಮುಂದೆ ಬರ್ತಾ ಇದ್ದಾರೆ, ಹೇಳಿ ಸರ್. ಅವ್ರಿಗೆಲ್ಲ ನಿಮ್ಮ ಕಡೆಯಿಂದ ಒಂದು ಯಾವ ರೀತಿ ಬುದ್ಧಿವಾದ ಹೇಳಕ್ ಇಷ್ಟಪಡ್ತೀರಾ ಸರ್? ಅವರು ಯುವಕರು ಬರ್ತಾರೆ, ಯುವಕರು ಶಾಂತಿಯುತವಾಗಿ ಅಲ್ಲಿನ ಆ ಗ್ರಾಮದ ಸಮಸ್ಯೆ, ಆ ಗ್ರಾಮ ಅಥವಾ ಆ ವಾರ್ಡ್ ಸಮಸ್ಯೆಗಳ ಬಗ್ಗೆ ಫಸ್ಟ್ ತಾನು ತಿಳ್ಕೊಂಡು ಅನಂತರ ಉಳಿಕೆ ಜನಗಳಿಗೆ ಅಥವಾ ತಿಳುವಳಿಕೆ ಇಲ್ದಿರಾಗಿರ್ಬೋದು, ಹೆಬ್ಬೆಟ್ಟಿನವನಾಗಿರ್ಬೋದು, ಅಥವಾ ತಿಳುವಳಿಕೆ ಇದ್ದು ಉದ್ದೇಶಪೂರ್ವಕವಾಗಿ ತೊಂದರೆ ಕೊಡಬೇಕು ಅನ್ನೋ ನೋವು ಇರ್ಬೋದು. ಹೌದು. ಇವಕ್ಕೆಲ್ಲರನ್ನ ಸರಿದೂಗಿಸ್ಕೊಂಡು ಒಂದು ಶಾಂತಿಯುತವಾಗಿ ಅವ್ರಿಗೆ ತನ್ನ ಮಾತಲ್ಲೇ ಅವ್ರನ್ನ ಒಂದು ಒಳ್ಳೆತನಕ್ಕೆ ಹೇಳ್ಕೊಂಡು ಅಭಿವೃದ್ಧಿ ಹತ್ತ ಸಾಗಕ್ಕೆ ಹೋಗೋದಕ್ಕೆ ಮಾರ್ಗದರ್ಶನ ನೀಡೋದು, ಅಭಿವೃದ್ಧಿ ಅಂತ ಕರ್ಕೋಬೇಕು ಅಂತ ಹೇಳ್ತೀರಾ. ಓಕೆ ಸರ್. ಅಂದ್ರೆ ಫಸ್ಟ್ ಯುವಕರಾದಂತವ್ರು ತಮ್ಮ ಸುತ್ತಮುತ್ತಲು ಯಾವ ಸಮಸ್ಯೆಗಳಿದೆ ಅದನ್ನ ಫಸ್ಟ್ ಬಗೆಹರಿಸ್ಕೊಂಡು ಅದನ್ನ ನಿವಾರಣೆ ಮಾಡ್ಕೊಂಡು ಆಮೇಲೆ ಒಂದು ಬಂದು ರಾಜಕೀಯದಲ್ಲಿ ಒಂದು ಅನುಕೂಲ ಮಾಡ್ಕೊಡ್ಬೇಕು, ಒಂದು ಅಭಿವೃದ್ಧಿ ಮಾಡ್ಕೊಡ್ಬೇಕು ಅಂತೀರಾ. ಅಂದ್ರೆ ಒಂದು ಹಿರಿಯರ ಸಮ್ಮುಖದಲ್ಲಿ ಅವರ ಒಂದು ಒಳ್ಳೆ ಮಾತುಗಳ ಹಿತವಚನಗಳನ್ನ ಕೇಳ್ಕೊಂಡು ಕೆಲಸ ಮಾಡ್ಬೇಕು ಅಂತೀರಾ. ಓಕೆ ಸರ್. ಸರ್ ನಿಮ್ಮ ಪಂಚಾಯತಿಯಲ್ಲಿ ಒಟ್ಟು ಎಷ್ಟು ಜನ ಸದಸ್ಯರಿದ್ದಾರೆ ಸರ್? 19 ಜನ ಸದಸ್ಯರು ಸರ್. 19 ಜನ ಸದಸ್ಯರಿದ್ದಾರೆ ಸರ್. ನಿಮ್ಮನ್ನ ಬಿಟ್ಟು ಇನ್ನು ಉಳಿದ 18 ಜನಕ್ಕೆ ಒಂದು ಅಭಿವೃದ್ಧಿ ಬಗ್ಗೆ, ತಮ್ಮ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಸಲಹೆ ಕೊಡೋಕೆ ಇಷ್ಟಪಡ್ತೀರಾ ಸರ್? ಈಗ ಈಗ ಹೇಳಿದ್ರಲ್ಲ ಸರ್, ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು ಅಥವಾ ಮೂರಿಗೆ ಕಟ್ಕೊಂಡಿರೋದಿರ್ಬೋದು, ಅದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ನಮ್ಗೆ ಗಮನಕ್ಕೆ ತಂದಾಗ ನಾವು ಅವ್ರ ಜೊತೆ ಹೋಗಿ ಆ ವಾರ್ಡ್ಗಳು ನೋಡಿ ಈ ಥರ ಮಾಡ್ಕೊಳ್ಳಿ. ನೀವು ಅಮೌಂಟು ನಮ್ಮ ಪಂಚಾಯತಿನಲ್ಲಿ ಅನುದಾನ MP ಅನುದಾನ ಇದ್ದರೆ ಅದರಲ್ಲಿ ಬರೆಸ್ಕೊಡ್ತೀವಿ ನಾವು. ಇಲ್ಲ ಬೇರೆ ಯಾವುದೋ ರೂಪದಲ್ಲಿ ನಾವು ಮನೆ ಕಂದಾಯ ಆಗ್ಬೋದು, ನೀರಿನ ಕಂದಾಯ ಆಗ್ಬೋದು, ಬಂದದ್ರಲ್ಲಿ ನಾವು ಸರಿದೂಗಿಸ್ಕೊಡ್ತೀವಿ. ಇದನ್ನು ಬೇರೆ ಅನುಕೂಲ ಮಾಡಿಕೊಡಪ್ಪ ಜನಕ್ಕೆ ಅಂತ ಹೇಳಿ ಸಲಹೆ ಕೊಡ್ತೀವಿ ಸರ್ ಅವ್ರಿಗೆ. ಓಕೆ ಸರ್. ಅಂದರೆ ಒಂದು ಪಕ್ಷ ಅನ್ನೋದನ್ನು ಬಿಟ್ಟು ಎಲ್ಲ ಒಂದು ಗುಂಪಾಗಿ ಒಗ್ಗಟ್ಟಿಗೆ ಕೆಲಸ ಮಾಡಬೇಕು ಅಂತ. ಓಕೆ ಸರ್. ಸರ್ ಕೊನೆಯದಾಗಿ ತಮಗೆ ಮತ್ತೊಂದು ಪ್ರಶ್ನೆ ಹೇಳಿ ಸರ್. ಈಗ ನೀವು 3 ಬಾರಿ ನಿಂತು 3 ಬಾರಿನೂ ಕೂಡ ಒಂದು ಗೆದ್ದು ಈ ಬಾರಿ ಒಂದು ಉಪಾಧ್ಯಕ್ಷರು ಕೂಡ ಆಗಿದ್ದೀರಾ. ಅದಕ್ಕೆಲ್ಲ ಕಾರಣ ತಮ್ಮ ಊರಿನ ಮತ ಬಾಂಧವರೇ ಅಂತ ಹೇಳ್ಬೋದು. ಅವರೆಲ್ಲರ ಒಂದು ಅಮೂಲ್ಯವಾದ ಮತಗಳನ್ನ ಹಾಕಿ ತಮ್ಮನ್ನ ಜಯಶೀಲರಾಗಿ ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ಯಾವ ರೀತಿ ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್ ತಾವು? ಸರ್ ಅವ್ರಿಗೆ ನಾನು ಲೈಫಲ್ಲಿ ಮರೆಯದಾಗದಂತ ಇದು ಮಾಡಬೇಕು ಸರ್. ಯಾಕಂದ್ರೆ ನನ್ನ 3 ಬಾರಿನೂ ಅವರ ಒಂದು ಮತದಿಂದ ನಾನು ಗೆಲ್ಲಿಸಿದ್ದಾರೆ. ಹೌದು. ಬೇರೆಯವರು ವಿರೋಧವಾಗಿ ಪಾರ್ಟಿ ವಿಚಾರದಲ್ಲಿ ನಾಮಿನೇಷನ್ ಮಾಡಿ ರುಜುವಾಗಿ ನಿಂತಿರ್ಬೋದು. ಜನ ನನ್ನನ್ನೇ ಕೈದು ಮಾಡ್ಕೊಂಡ್ರೆ ಅವರ ಕೊಟ್ಟಂತ ಮತದಾನ ನಾನು ಅದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಸರ್. ನಾನು ಸಮರ್ಥವಾಗಿ ಮಾಡಿದ್ದೀರಾ ಮಾಡ್ಕೊಂಡು ಹೋಗ್ಬೇಕು ನಾನು. ಹೌದು. ಅದೇ ಅವ್ರು ಕೊಡ್ತಕ್ಕಂಥ ಒಂದು ಗೌರವ ಅದೇ ಸರ್. ನಾನು ಹೌದು ಅಭಿವೃದ್ಧಿನೇ ನಮಗೆ ಅದು. ಅಂದ್ರೆ ಸರ್ ಸರ್ಕಾರದಿಂದ ಬರೋ ಅನುದಾನ ನೇರವಾಗಿ ಜನರಿಗೆ ಮುಟ್ಟಿಸೋದ್ರ ಮುಖಾಂತರ, ಅಭಿವೃದ್ಧಿ ಕೆಲಸಗಳ ಮಾಡೋದ್ರ ಮುಖಾಂತರ ಒಂದು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹೌದು ಸರ್. ಓಕೆ ಸರ್. ಸರ್ ಇದೇ ರೀತಿ ನಿಮ್ಮ ರಾಜಕೀಯ ಮುಂದೆನೂ ಕೂಡ ಉತ್ತಮವಾಗಿರ್ಲಿ ಅಂತ ಹಾರೈಸ್ತಾ, ಮುಂದೆ ನೀವು ತಾಲೂಕ್ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ಅಲ್ಲಿ ಕಾಂಪೀಟ್ ಮಾಡಿ ಕೂಡ ಒಂದು ಜಯವನ್ನ ಗಳಿಸ್ಲಿ, ಒಂದು ಸಾಧಿಸ್ಲಿ, ನಿಮ್ಮಿನ ಒಂದು ಗ್ರಾಮದ ಅಭಿವೃದ್ಧಿ ಆಗಲಿ ಅಂತ ನಮ್ಮ ಕಡೆಯಿಂದ ಶುಭ ಕೋರ್ತಾ ಇಷ್ಟು ಹೊತ್ತು ನಮ್ಮ ಜೊತೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್.